ರಾಜಕೀಯ ಪಿತೂರಿಗಾಗಿ ಸಿಎಂ ವಿರುದ್ಧ ಆರೋಪ ಮಾಡಲಾಗಿದೆ ಅಂತ ಮೈಸೂರಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯ ಪಿತೂರಿಗಾಗಿ ಸಿಎಂ ವಿರುದ್ಧ ಆರೋಪ ಮಾಡಲಾಗಿದೆ. ಪಾದಯಾತ್ರೆ ಮಾಡಿ ರಾಜಭವನಕ್ಕೆ ಹೋಗಿದ್ರು. ರಿಪೋರ್ಟ್ ಬಂದಿರೋದು ಎಲ್ಲದಕ್ಕೂ ಸಹ ಸ್ಪಷ್ಟೀಕರಣ ಇದು. ಹುಡಾ ನೆಪದಲ್ಲಿ ಸಿಎಂ ಕುರ್ಚಿ ಅಲ್ಲಾಡಿಸಲು ಯತ್ನಿಸಿದ್ರು. ನಿರ್ದೋಷಿ ಅಂತ ಹೇಳ್ತಿದ್ವಿ, ಸಿಎಂ ಹಸ್ತಕ್ಷೇಪ ಇರಲಿಲ್ಲ. ರಾಜಕೀಯ ಪಿತೂರಿ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಆರೋಪ ಮಾಡಿದ್ರಷ್ಟೇ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪಾದಯಾತ್ರೆ ಮಾಡಿ ರಾಜಭವನಕ್ಕೆ ಹೋಗಿ ಅಲ್ಲಿ ಕಂಪ್ಲೇಂಟ್ಸ್ ಕೊಟ್ಟು ವಿತಿನ್ ನೋ ಟೈಮ್ ಎನ್ಕ್ವೈರಿ ಮಾಡಿಸೋಕ್ಕೆ ಆದೇಶ ಇದು ಸರಿಯಾದ್ದಲ್ಲ. ಬಟ್ ನ್ಯಾಯ ಇದೆಯಲ್ಲ, ನ್ಯಾಯ ಅನ್ನೋದೊಂದಿದೆ, ಅದು ನ್ಯಾಯನ ಗೌರವಿಸಬೇಕು. ಅದು ಪ್ರಜೆಗಳ ಕರ್ತವ್ಯ, ಆದ್ಯ ಕರ್ತವ್ಯ. ಹೀಗಾಗಿ ಇವತ್ತೇನು ರಿಪೋರ್ಟ್ ಬಂದಿದೆ, ಅದು ನಾವು ಏನು ನಮ್ಮ ಮನಸ್ಸಲ್ಲಿತ್ತು, ನಾವೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ವಿ, ನಾವು ನಿರ್ದೋಷಿ ಅಂತ ಹೇಳ್ತಿದ್ವಿ, ನಮ್ಮ ಹಸ್ತಕ್ಷೇಪನೇನು ಅದರ ಸ್ಪಷ್ಟೀಕರಣ ಅಲ್ಲ. ಈ ಘಟನೆಗೂ ಕುರ್ಚಿಗೂ ಸಂಬಂಧ ಇಲ್ಲ. ಬಟ್ ವಿರೋಧ ಪಕ್ಷಗಳು ಇದರ ನೆಪದಲ್ಲಿ ಕುರ್ಚಿ ಅಲ್ಲಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದು, ಅದಕ್ಕೆ ಅವಕಾಶ ಸಿಕ್ಕಲಿಲ್ಲ. ಅದೇ ಬರೀ ಸಿದ್ದರಾಮಯ್ಯರ ಕುರ್ಚಿ ಒಂದೇ ಅಲ್ಲ, ಇಡೀ ಕಾಂಗ್ರೆಸ್ಸನ್ನು ಬುಡಮೇಲು ಮಾಡುವಂಥ ಪ್ರಯತ್ನ ನಡೀತಿದ್ದು. ಪಾರ್ಟಿ ಆಸ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡುವಂಥ ರಾಜಕೀಯ ಪಿತೂರಿಗೋಸ್ಕರ ನಡೆದಂಥ ಒಂದು ಘಟನೆ ಇದು. ಅವರು ಗಟ್ಟಿಗೆ ಇದ್ದಾರೆ. ಈ ಘಟನೆಯಿಂದ ಏನು ವಿಚಲಿತರಾಗಿಲ್ಲ, ಯಾಕೆಂದ್ರೆ ಅಲ್ಲಿ ಏನೂ ಇಲ್ವಲ್ವಲ್ಲ, ಅಲ್ಲಿ ಏನೂ ಇಲ್ಲ, ನಮ್ಮ ಪಾತ್ರ ಇಲ್ಲ ಎಂದು ಸ್ಪಷ್ಟತೆ ಇತ್ತು. ಹೀಗಾಗಿ ಇನ್ನಷ್ಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.